ಅತ್ತೆ ನೀರು ತಗೊಳ್ಳಿ. ಎಷ್ಟು ಅಂತ ಬದುಕು ಮಾಡ್ತೀಯವ ನೀನು? ಬರೀ ಬಣ್ಣದ ಮಾತೇ ಆಗೋಯ್ತಲ್ಲ ಅತ್ತೆ. ಅಷ್ಟೊಂದು ಕೆಲಸ ಮಾಡ್ತಿದ್ರು ಬಂದು ಹೆಲ್ಪ್ ಮಾಡಲ್ಲ, ಇವಾಗ ಮಾತ್ರ ತುಂಬಾ ಕರುಣೆ ಇರೋರ್ ತರ ಮಾತಾಡ್ತೀರಾ. ನಮ್ಮತ್ತೆ ನನ್ನ ಹತ್ರ ಮಾಡಿಸಿದಷ್ಟು ಕೆಲಸನ ನಾನು ನಿನ್ನ ಹತ್ರ ಇನ್ನೂ ಮಾಡಿಸಿಲ್ಲ, ಅದಕ್ಕೆ ಖುಷಿ ಪಡು. ಅತ್ತೆ ರಾತ್ರಿ ಊಟಕ್ಕೆ ಏನು ಮಾಡಲಿ? ಉಪ್ಪಿದ್ರೆ ಹುಳಿ ಇರಲ್ಲ, ಹುಳಿ ಇದ್ರೆ ಖಾರ ಇಲ್ಲ. ಈ ಸಂಪತ್ತಿಗೆ ನನ್ನ ಕೇಳಿ ಬೇರೆ ಅಡುಗೆ ಮಾಡ್ತೀನಿ ನೀನು. ನಮ್ಮ ಅಪ್ಪನ ಮನೇಲಿ ಅಡುಗೆ ಮನೆ ಮುಖನೇ ನೋಡದೆ ಇರೋಳು ನಾನು, ಅಂಥದ್ರಲ್ಲಿ ಇವಾಗ ಇಷ್ಟೊಂದು ಮಾಡ್ತಿದ್ದೀನಿ ಅಂದರೆ ಖುಷಿ ಪಡು ಅತ್ತೆ. ಖುಷಿ ಪಡ್ದೆ ಇನ್ನೇನು ಮಾಡ್ಲವ ನಾನು? ನೀನೇನು ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಅನ್ಬೇಕು ನಾನು. ಇಲ್ಲ ಅಂದರೆ ರಾತ್ರಿ ಹೊತ್ತು ಹೋಗಿ ನನ್ನ ಮಗನ ಹತ್ರ ಊದ್ತೀಯಲ್ಲ ಕಿವಿನ. ನನ್ನ ಅಡುಗೆ ಬಗ್ಗೆ ಒಂದೇ ಒಂದು ನೆಗೆಟಿವ್ ಮಾತು ಬರಲಿ, ಆಮೇಲೆ ತೋರಿಸ್ತೀನಿ ನಾನೇನು ಅಂತ, ನನ್ನ ಪವರ್ ಏನು ಅಂತ. ಈ ಅತ್ತೆ ಪವರ್ ತೋರ್ಸೋಕ್ಕೆ ಮದುವೆಯಾಗಿನ್ನ ಹೊಸ್ದು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಮುಂದಿದೆ ನಿನಗೆ ಮಾರಿ ಹಬ್ಬ. ನಾನು ಅಷ್ಟೇ ಅತ್ತೆ, ಹೊಸ್ದಾಗಿ ಮದುವೆ ಆಗಿದ್ದೀನಿ ಅಂತ ಸಹಿಸ್ಕೊಂತಿದ್ದೀನಿ. ಯಾಕೆ ಹೇಳಿ? ಮುಂದೆ ಬರೋ ಮಾರಿ ಹಬ್ಬಕ್ಕೆ ಕುರಿನ ಕೊಬ್ಬಿಸ್ಬೇಕಲ್ಲ, ಅದಕ್ಕೆ. ಟೈಮ್ ಬರಲಿ ಆವಾಗ ಹೇಳಿಸ್ತೀನಿ ಈ ಕೊಬ್ಬಿರೋ ಕುರಿನ. ಟೈಮ್ ಬಂದಾಗ ಡೈರೆಕ್ಟ್ ಬಲಿನೇ. ಬರಲಿ ಆ ಟೈಮು. ಅತ್ತೆ ಹೇಳಿ ಊಟಕ್ಕೆ ಏನು ಮಾಡೋಣ ಅಂತ. ನೀನೇನು ಮಾಡಿದ್ರು ಚೆನ್ನಾಗೇ ಇರುತ್ತೆ ತಗೊಳವ. ಏನೋ ನಿಮ್ಮ ಆಶೀರ್ವಾದ ಅತ್ತೆ. ಒಂದು ಕೆಲಸ ಮಾಡು, ಸಿಂಪಲ್ಲಾಗಿ ಹೋಳಿಗೆ ಮಾಡು.